ಹಾಯ್ ಹಲೋ, ಇವತ್ತಿನ ಲಕ್ಷ್ಮೀ ಅವರಮ್ಮ ಫುಲ್ ವಿಡಿಯೋದಲ್ಲಿ ಕಾವೇರಿ ಲಾಯರ್ಗೆ ಕೋರ್ಟ್ ಮುಂದೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿರೋ ಬೆಡ್ಡು, ಊಟ ತಿಂಡಿ ಎಲ್ಲ ಚೆನ್ನಾಗಿರೋದು ಕೊಡಿಸಿ ಹಾಗೆ ಹೀಗೆ ಅಂತ ಹೇಳಬೇಕಾದ್ರೆ ನೀವು ಹೇಳ್ದಂಗೆ ಮಾಡೋಕ್ಕಾಗಲ್ಲ, ದುಡ್ಡಿನೇ ಎಲ್ಲ ಸಿಸ್ಟಮ್ ತುಂಬ ಬದಲಾಗಿದೆ, ದುಡ್ಡಿಂದ ಎಲ್ಲ ಅಳಿಬೇಡಿ ಅಂತ ಹೇಳಿದಾಗ ಕಾವೇರಿ ತುಂಬ ಕೋಪಿಸ್ಕೊತಾಳೆ. ಆಗ ಪರವಾಗಿಲ್ಲ, ನಾನು ದುಡ್ಡು ಬೇಕು, ನಾನೇನು ಬಿಟ್ಟಿಯಾಗಿ ಕೆಲಸ ಮಾಡೋಕೆ ನಿಮ್ಮ ಅತ್ತೆ ಮಗಳಲ್ಲ ಅಂತ ಲಾಯರ್ ಹೇಳ್ತಾಳೆ. ಆದರೆ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಾವೇರಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಇದನ್ನು ಮಾಡ್ತಿರ್ತಾರೆ. ಆ ಟೈಮಲ್ಲಿ ಕರೆಕ್ಟಾಗಿ ಚಿಂಗಾರಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ಗಿರಿಜಾ ಎಲ್ಲಿದ್ದಾಳೆ ಅನ್ನೋ ಸತ್ಯ ಹೇಳಬೇಕಂತ ಫೋನ್ ಮಾಡ್ತಾಳೆ. ಕರೆಕ್ಟಾಗಿ ಫೋನ್ ಮಾಡಿದಾಗ ಲಾಯರ್ ಪಿಕ್ ಮಾಡಿ ಕೇಳ್ತಾರೆ, ಗಿರಿಜಾ ಎಲ್ಲಿ ಅಂತ ಕೇಳಿದಾಗ ಗಿರಿಜಾ ಕಾವೇರಿ ಹತ್ರ ಇಲ್ಲ, ಕೀರ್ತಿ ಮನೇಲಿ ಇದ್ದಾಳೆ, ಸೊ ನಾ ಕಂಡಿಡಿದೆ ಅಂತ ಹೇಳಿದಾಗ ಹೌದಾ ಒಳ್ಳೇದಾಗಲಿ ಕರೆಕ್ಟು ಅಂತ ಹೇಳ್ತಾಳೆ. ಈ ಕಡೆ ಕಾವೇರಿ ಫೋನ್ ಕಿತ್ಕೊಂಡು ಅವಳನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬಿಡು, ಸುಪ್ರೀತನ ಸಾಯಿಸ್ಬಿಡು, ಅದ್ರ ಜೊತೆಗೆ ನಡೆಯುತ್ತೆ ಅಂತ ಹೇಳಿದಾಗ ಲಾಯರ್ ಫೋನ್ ಕಿತ್ಕೊಂಡು ಆ ಥರ ಎಲ್ಲ ಮಾಡಬೇಡ, ಜಸ್ಟ್ ಕಿಡ್ನ್ಯಾಪ್ ಮಾಡು ಅಂತ ಹೇಳ್ತಾರೆ. ಹುಟ್ಟುವಾಗ ಚಾಕು ಚೂರು ಇಟ್ಕೊಂಡೆ ಹುಟ್ಟಿದ್ದ ನೀವು ಅಂತ ಹೇಳ್ಬಿಟ್ಟು ಲಾಯರ್ ಕಾವೇರಿ ಬೈತಾರೆ. ಸೊ ಆ ಟೈಮಲ್ಲಿ ಈ ಕಡೆ ಮನೆಯವರೆಲ್ಲ ಕೋರ್ಟ್ ಮುಂದೆ ಬಂದಿರ್ತಾರೆ. ಆಗ ಕೀರ್ತಿ ವೈಷ್ಣವ್ ತಂಗಿ, ನಮ್ಮ ಅಮ್ಮ ರಿಲೀಸ್ ಆಕಾರೆ ನಿನಗೆ ಮನೆಯಿಂದ ಗೇಟ್ ಪಾಸು, ಅದಕ್ಕೆ ನಿನಗೆ ತಳಮಳ, ಇದೇ ಮುನ್ಸೂಚನೆ ಅಂತ ಹೇಳಿದಾಗ ವೈಷ್ಣವ್ ಏನಕ್ಕೆ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದೇ ಮಾತಾಡ್ತೇನೆ ನೀನು ಯಾವಾಗಲೂ ಅಂತ ಇದನ್ನು ಮಾತಾಡಿದಾಗ ಆಗ ವೈಷ್ಣವ್ ತಂಗಿ, ಹೌದಪ್ಪ ನಮ್ಮ ಅಮ್ಮ ಮನೆಯಿಂದ ಆಚೆ ಹೋದರೆ ನಡೆಯುತ್ತೆ, ನೀನು ಹೆಂಡ್ತಿ ಮಾತ್ರ ಮನೇಲೇ ಇರಬೇಕಲ್ವಾ, ಇದೇ ಅಲ್ವಾ ನಿಂದು ಅಂತ ಹೇಳ್ಬಿಡ್ತಾಳೆ. ಆಗ ವೈಷ್ಣವ್ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ವೈಷ್ಣವ್ ಹೇಳ್ತಾನೆ. ಇದೇ ಇವತ್ತಿನ